ಸ್ನೇಹಿತರೆ, ಇವತ್ತಿನ ವಿಷಯ ವ್ಯಕ್ತಿಯ ಆತ್ಮಗತ ಬೆಳವಣಿಗೆ. ಇಂಗ್ಲಿಷಲ್ಲಿ ಒಂದು ಪ್ರೋವರ್ಬ್ ಇದೆ, ಹಿ ಹೂ ಬ್ಲೇಮ್ಸ್ ಅದರ್ಸ್ ಹ್ಯಾಸ್ ಲಾಂಗ್ ವೇ ಟು ಗೋ ಆನ್ ಹಿಸ್ ಜರ್ನಿ, ಹಿ ಹೂ ಬ್ಲೇಮ್ಸ್ ಹಿಮ್ಸೆಲ್ಫ್ ಈಸ್ ಹಾಫ್ ವೇ ದೇರ್, ಹಿ ಹೂ ಬ್ಲೇಮ್ಸ್ ನೋ ಒನ್ ಹ್ಯಾಸ್ ಅರೈವ್ಡ್. ಅಂದ್ರೆ ಬದುಕಿನಲ್ಲಿ ಇತರರನ್ನು ದೂರುವವನು ಇನ್ನು ತನ್ನ ಪ್ರಯಾಣದ ಬಹುದೂರವಿದ್ದಾನೆ. ಅರ್ಥಾತ್ ಇತರರ ತಪ್ಪುಗಳನ್ನು ತೋರಿಸುವವನು ತನ್ನಲ್ಲಿ ತಪ್ಪುಗಳಿರುವುದನ್ನೇ ಒಪ್ಪಿಕೊಳ್ಳುತ್ತಿಲ್ಲ. ಅವನು ಇನ್ನೂ ಆತ್ಮ ಪರಿಶೀಲನೆ ಮಾಡಿಲ್ಲ. ಅವನು ಬೆಳವಣಿಗೆಯ ಆರಂಭದ ಹಂತದಲ್ಲಿದ್ದಾನೆ. ತಾನು ಮಾಡಿದ ತಪ್ಪುಗಳನ್ನು ಇತರರ ಮೇಲೆ ಹಾಕುವುದು ಸುಲಭ, ಆದರೆ ತನ್ಮೂಲಕ ಬದಲಾವಣೆ ಸಾಧ್ಯವಿಲ್ಲ. ಇತರರು ದೋಷಾರೋಪಣೆ ಮಾಡುವುದು ಕೇವಲ ಮುಚ್ಚುಮರೆಯಾಗಿದೆ. ಆತ್ಮ ಪರಿಶೀಲನೆ ಬೆಳಕಿನ ದಾರಿ. ಇನ್ನು ಎರಡನೆಯವರು, ತಾನೇ ತಪ್ಪು ಮಾಡಿದನೆಂದು ಒಪ್ಪಿಕೊಳ್ಳುವವನು ಆತ್ಮ ಬೆಳವಣಿಗೆಯ ಅರ್ಧ ದೂರ ಕ್ರಮಿಸಿದ್ದಾನೆ. ಅವನಿಗೆ ಈಗಾಗಲೇ ಸ್ವಪರಿಶೀಲನೆ ಮಾಡುವ ಗುಣ ಬಂದಿದೆ. ಅವನು ತನ್ನ ತಪ್ಪುಗಳನ್ನು ಅರಿಯುವ ಕಾರಣ ಆತ್ಮ ವಿಕಾಸದ ಮಧ್ಯದ ಹಂತದಲ್ಲಿದ್ದಾನೆ. ತಪ್ಪುಗಳನ್ನು ಒಪ್ಪಿಕೊಳ್ಳುವಷ್ಟು ಧೈರ್ಯ ಬಂದಾಗಲೇ ನಿಜವಾದ ಬೆಳವಣಿಗೆ ಆರಂಭವಾಗುತ್ತದೆ. ಇನ್ನು ಮೂರನೇ ಹಂತ, ಯಾರನ್ನು ದೂರದವನು ತಾನೇ ಅಂತಿಮ ಗುರಿಗೆ ತಲುಪಿದ್ದಾನೆ. ಅವನು ಎಲ್ಲವನ್ನು ಸಮಬಲದಲ್ಲಿ ನೋಡುತ್ತಾನೆ, ತಪ್ಪುಗಳ ಮೇಲೆ ಹಿಡಿತ ಹೊಂದಿದ್ದಾನೆ ಮತ್ತು ಬೇರೆಯವರನ್ನು ದೂರುವ ಅಗತ್ಯವನ್ನೇ ಕಾಣುತ್ತಿಲ್ಲ. ಅವನು ಸಂಪೂರ್ಣ ಬುದ್ಧಿವಂತಿಕೆ ಅಥವಾ ಶಾಂತಿಯ ಸ್ಥಿತಿಗೆ ತಲುಪಿದ್ದಾನೆ. ತಪ್ಪು ಯಾರದ್ದೇ ಆಗಲಿ, ಪರಿಹಾರ ನಾವು ಕಂಡುಕೊಳ್ಳಬೇಕು. ನಾವು ಜವಾಬ್ದಾರಿ ಹೊತ್ತುಕೊಳ್ಳುತ್ತೇವೆ ಎಂಬ ನಂಬಿಕೆ ಜೀವನವನ್ನು ರೂಪಿಸುತ್ತದೆ. ಈ ಮೂರು ವ್ಯಕ್ತಿಯ ಆತ್ಮಗತ ಬೆಳವಣಿಗೆ ಸಂಬಂಧಿಸಿದ ಒಂದು ತತ್ವ ಮತ್ತು 3 ಹಂತಗಳು. ನಮಸ್ಕಾರ. ಹಾಯ್, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.